ಮಡಿಕೇರಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ರಾಣಿಪೇಟೆಯಲ್ಲಿ ಯಾವುದೇ ಅಧಿಕೃತ ದಾಖಲೆಗಳನ್ನು ಹೊಂದದೆ ಎಸ್ವಿ ಸ್ಮಾರ್ಟ್ ವಿಷನ್ ಹೆಸರಿನಲ್ಲಿ ಸ್ಕೀಮ್ ನಡೆಸುತ್ತಿದ್ದ 5 ವಿರುದ್ಧ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡ ನಗರ ಪೊಲೀಸರು ಆರೋಪಿತರನ್ನು ವಶಕ್ಕೆ ಪಡೆದಿದ್ದಾರೆ. ಸ್ಕೀಮ್ ಮಾಲೀಕ ಮಂಗಳೂರು ಸೂರತ್ಕಲ್ ಮೂಲದ ಮಹಮ್ಮದ್ ಅಶ್ರಫ್, ಮಡಿಕೇರಿ ಮಲ್ಲಿಕಾರ್ಜುನ ನಗರದ ಎಂವೈ ಸುಲೇಮಾನ್, ತ್ಯಾಗರಾಜ್ ಕಾಲೋನಿಯ ನಿವಾಸಿಗಳಾದ ಅಬ್ದುಲ್ ಗಫೂರ್, ಮೊಹಮ್ಮದ್ ಅಕ್ರಮ್ ಹಾಗೂ ಉಕ್ಕುಡ ಕುಂಬಳಕೇರಿ ನಿವಾಸಿ ಎಚ್ಎನ್ ಕಿಶೋರ್ ಬಂಧಿತ ಆರೋಪಿಗಳಾಗಿದ್ದಾರೆ. ಫೆಬ್ರವರಿ 15ರಂದು 5 ಆರೋಪಿಗಳನ್ನು ದಸ್ತಗಿರಿ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ. ರಾಮರಾಜನ್, ಜನವರಿ 30ರಿಂದ ರಾಣಿಪೇಟೆಯಲ್ಲಿ ಎಸ್ವಿ ಸ್ಮಾರ್ಟ್ ವಿಷನ್ ಸ್ಕೀಮ್ ಹೆಸರಿನಲ್ಲಿ ಸಾರ್ವಜನಿಕರಿಂದ ಹಣ ಸಂಗ್ರಹಿಸುತ್ತಿದ್ದರು. 1100ಕ್ಕೂ ಹೆಚ್ಚು ಮಂದಿ ಸ್ಕೀಮ್ಗೆ ಸೇರಿಕೊಂಡಿದ್ದರು. ಸ್ಕೀಮ್ಗೆ ಸೇರಲು ಪ್ರತಿ ತಿಂಗಳಿಗೆ 1,000 ರೂಪಾಯಿಯಂತೆ 24 ಕಂತುಗಳನ್ನು ಗ್ರಾಹಕರು ಕಟ್ಟಬೇಕಾಗಿರುತ್ತದೆ. ಪ್ರತಿ ತಿಂಗಳ 30ನೇ ತಾರೀಕಿನಂದು ಸಂಜೆ 5 ಗಂಟೆಗೆ ರಾಣಿಪೇಟೆಯಲ್ಲಿರುವ ಗೆಜ್ಜೆ ಸಂಗಪ್ಪ ಕಲ್ಯಾಣ ಮಂಟಪದಲ್ಲಿ ಲಕ್ಕಿ ಡ್ರಾ ಮಾಡಿ ಫಲಿತಾಂಶವನ್ನು ವಾಟ್ಸ್ಆಪ್ ಮೂಲಕ ತಿಳಿಸಿ ಬಹುಮಾನವನ್ನು 50ರಿಂದ 60 ದಿನಗಳಲ್ಲಿ ಗ್ರಾಹಕರಿಗೆ ನೀಡಲಾಗುವುದು. 20 ತಿಂಗಳ ಲಕ್ಕಿ ಡ್ರಾನಲ್ಲಿ ಒಟ್ಟು 96 ಜನರಿಗೆ ವಿವಿಧ ರೀತಿಯ ಬಹುಮಾನಗಳನ್ನು ನೀಡುವುದಾಗಿ ಘೋಷಿಸಿದ್ದರು ಎಂದರು. ಮೊದಲನೇ ತಿಂಗಳ ಬಹುಮಾನವಾಗಿ ಒಬ್ಬರಿಗೆ ಥಾರ್ ಜೀಪ್ ಹಾಗೂ 8 ಜನರಿಗೆ ಬೈಕ್ ನೀಡಬೇಕಾಗಿದ್ದು, ಥಾರ್ ಜೀಪ್ ಬದಲಾಗಿ ರೂಪಾಯಿ 7,60,000 ಮತ್ತು 7 ಜನರಿಗೆ 43,000 ರೂಪಾಯಿಗಳ ಚೆಕ್ ಅನ್ನು ನೀಡಿದ್ದಾರೆ. ಅನಧಿಕೃತ ಸ್ಕೀಮ್ ನಡೆಸುತ್ತಿದ್ದವರನ್ನು ಬಂಧಿಸಲಾಗಿದ್ದು, ಕಚೇರಿಯಲ್ಲಿದ್ದ ವಿವಿಧ ಉಪಕರಣಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದರು. ಸಾರ್ವಜನಿಕರು ಇಂತಹ ಸ್ಕೀಮ್ಗಳನ್ನು ನಂಬಿ ಮೋಸ ಹೋಗದಂತೆ ಎಸ್ಪಿ ರಾಮರಾಜನ್ ಮನವಿ ಮಾಡಿದರು. ಮಡಿಕೇರಿ ಟೌನ್ ಲಿಮಿಟ್ಸ್ ಒಳಗಡೆ ಎಸ್ವಿ ಸ್ಮಾರ್ಟ್ ವಿಷನ್ ಎಂಬ ಒಂದು ಹೆಸರಲ್ಲಿ ಸುಮಾರು 5 ಜನ ಜನರ ಕಡೆ ಡೆಪಾಸಿಟ್ ಕಲೆಕ್ಟ್ ಮಾಡಿದ್ದಾರೆ. ಒಬ್ಬರೊಬ್ಬರು 1,000 ಕಟ್ಟಬೇಕು. ಒಂದು 24 ತಿಂಗಳಕ್ಕೆ ಕಂಟಿನ್ಯೂಸ್ ಆಗಿ ಕಟ್ಟಬೇಕು. ತಿಂಗಳಿಗೆ ಒಂದು ಸಾರಿ ಲಾಟ್ರಿ ತಗೊಳ್ತೀನಿ. ಲಾಟ್ರಿಯಲ್ಲಿ ಏನೇನು ಬರ್ತದೋ ಲಾಟ್ರಿಯಲ್ಲಿ ಬರೋದ್ರ ರೀತಿಯಲ್ಲಿ ಇಂತಾಗ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಅಂದರೆ ಕಾನೂನು ಪ್ರಕಾರ ಬಟ್ಸ್ ಆಕ್ಟ್ ಅಂದ್ರೆ ಒಂದು ಬಂದಿದ್ದು, ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್, BUDS. ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಅಂದ್ರೆ ಯಾವುದೇ ಒಂದು ರಿಜಿಸ್ಟರ್ಡ್ ಕಂಪನೀಸ್ ಇರಲಿ, ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ಸ್, ಪ್ರೈವೇಟ್ ಪಾರ್ಟ್ನರ್ಶಿಪ್, ಇಂಥ ಯಾವುದು ಒಂದು ಡೆಪಾಸಿಟ್ ಕಲೆಕ್ಟ್ ಮಾಡೋದು ಜನರ ಕಡೆಯಿಂದ ಡೆಪಾಸಿಟ್ ಕಲೆಕ್ಟ್ ಮಾಡೋದಕ್ಕೆ ಅವಕಾಶ ಇರಲ್ಲ. ನಮ್ಮ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಆಗಿರೋ ಇದರಲ್ಲಿ ಸುಮಾರು 1,100 ಜನ ಕಡೆಯಿಂದ 1,000 ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಇವರು. ಈಗ ಒಬ್ಬರಕ್ಕೆ ತಾರನ್ನು ಫಸ್ಟ್ ತಿಂಗಳಿಗೆ ಕೊಟ್ಟಿದ್ದಾರೆ ಮತ್ತು ಬೈಕನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ನೋಡಿಬಿಟ್ಟು ನೆಕ್ಸ್ಟ್ ತಿಂಗಳಲ್ಲಿ ಇಂತಾಗ ನಮಗೂ ಸಿಗುವುದಕ್ಕೂ ಸಾಧ್ಯನೇ ಇರುತ್ತೆ ಅಂದ್ರೆ ಒಂದು ನೆಪದಲ್ಲಿ ಇನ್ನೂ ಒಂದು 5,000-6,000 ಜನ ಕಟ್ತಾರೆ. ಇದನ್ನು ಕಂಟ್ರೋಲ್ ಮಾಡುವವರು, ರೆಗ್ಯುಲೇಟ್ ಮಾಡುವುದಕ್ಕೆ ಯಾವುದೇ ಗೌರ್ಮೆಂಟ್ ಏಜೆನ್ಸೀಸ್ ಇಲ್ಲ. ಜನರ ಕಡೆ 1,000 ಲೆಕ್ಕದಲ್ಲಿ ಇದನ್ನು ಮೋಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂತಾಗ ಯಾವುದೇ ಒಂದು ಸ್ಕೀಮ್ ಬರುವ ಸಂದರ್ಭಗಳಲ್ಲಿ ಸಾರ್ವಜನಿಕರು ಲೋಕಲ್ ಸ್ಟೇಷನ್ಗೆ ದಯವಿಟ್ಟು ಮಾಹಿತಿಯನ್ನು ಕೊಡಿ. ಇಂತಾಗ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ ನಿಮಗೆ ಎಷ್ಟು ಬೆನಿಫಿಟ್ ಬರ್ತದೆ ಮತ್ತು ಅಶ್ಯೂರ್ಡ್ ಬೆನಿಫಿಟ್ಸ್ ಲಿಮಿಟ್ ಇರ್ತದೆ. ಡಬಲ್ ಮಾಡಿ ಕೊಡ್ತೀವಿ ಇಂತಾಗೆಲ್ಲ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಬೆನಿಫಿಟ್ಸ್ ಮಿನಿಮಮ್ ಬೆನಿಫಿಟ್ಸ್ ಇಂತಾಗ ಇರೋದಕ್ಕೆ ಅವಕಾಶ ಇರ್ತದೆ. ಯಾವುದೇ ರೆಗ್ಯುಲೇಟೆಡ್ ಬಾಡಿ ಇಲ್ಲದೆ ಜನರ ಜೊತೆಯಿಂದ ದುಡ್ಡು ಕಲೆಕ್ಟ್ ಮಾಡುವುದಕ್ಕೆ ಅವಕಾಶ ಇರಲ್ಲ. ಇಂತಾಗ ಅನ್ರೆಗ್ಯುಲೇಟೆಡ್ ಆಗಿ ಕಲೆಕ್ಟ್ ಮಾಡೋದಕ್ಕೆ ಅವಕಾಶ ಇಲ್ಲ. ಇಂತಾಗ ಮಾಹಿತಿ ಕೊಡಗು ಜಿಲ್ಲೆಯಲ್ಲಿ ಎಲ್ಲಿ ಇರುತ್ತಂದ್ರೆ ತಕ್ಷಣ ಕಾಲ್ ಮಾಡಿ ನಮಗೆ ತಿಳಿಸಿ. ವಿಲ್ ಸ್ಟಾಪ್ ಆಲ್ ದಿಸ್. ಕಾರ್ಯಾಚರಣೆಯಲ್ಲಿ ಮಡಿಕೇರಿ ಉಪವಿಭಾಗ ಡಿಎಸ್ಪಿ PA ಸೂರಜ್, ಮಡಿಕೇರಿ ನಗರ ವೃತ್ತ ನಿರೀಕ್ಷಕ PK ರಾಜು, ಠಾಣಾಧಿಕಾರಿ ಶ್ರೀಧರ್, ರಾಧಾ, ನಗರ ಠಾಣೆ ಹಾಗೂ ಅಪರಾಧ ಪತ್ತೆ ದಳದ ಸಿಬ್ಬಂದಿ ಪಾಲ್ಗೊಂಡಿದ್ದರು.